ಸಾಮಾನ್ಯವಾಗಿ ಬಾಡಿಗೆ ತಾಯಂದಿರನ್ನ ಹೊಂದೋದಕ್ಕೆ 108 ಕಾನೂನು ಕಟ್ಟಳೆಗಳು ಇದೆ. ಇದನ್ನೆಲ್ಲ ಮೀರಿ ಅಕ್ರಮವಾಗಿ ಬಾಡಿಗೆ ತಾಯಂದಿರನ್ನ ಸೃಷ್ಟಿ ಮಾಡುವಂತಹ ಜಾಲವೊಂದು ಬೆಂಗಳೂರಿನಲ್ಲಿ ಆಕ್ಟಿವೇಟ್ ಆಗಿದೆ. ಈ ನೆಟ್ವರ್ಕ್ ಎಷ್ಟು ಆಳ ಅಗಲವಾಗಿದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಸ್ಟಿಂಗ್ ಆಪರೇಷನ್ ಮೂಲಕ ಸಾಕ್ಷಿ ಸಮೇತ ಹೊರಗಿಟ್ಟಿದೆ. ಏನಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆ, ಮಕ್ಕಳ ಮಾರಾಟ ಬೃಹತ್ ಜಾಲ ಪತ್ತೆ. ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಬೃಹತ್ ಜಾಲ ಪತ್ತೆ ಆಗಿದೆ. ಹಸುಗೂಸುಗಳನ್ನ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನ ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯ ಮೂಲಕ ಪತ್ತೆ ಹಚ್ಚಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಡಲಿ ದೊಡ್ಡಿಯ ಮನೆಯೊಂದಕ್ಕೆ ಮಾರಾಟವಾಗಿದ್ದ 1.5 ತಿಂಗಳ ಹಸುಗೂಸನ್ನ ರಕ್ಷಿಸಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ತಂಡಕ್ಕೆ ಮಗು ಹಸ್ತಾಂತರ ಮಾಡಲಾಗಿದೆ. ಅಲ್ಲದೆ ಮಗು ಬಗ್ಗೆ ಮಳವಳ್ಳಿ ತಾಲೂಕಿನ ಹಲಗೂರು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. 1.5 ತಿಂಗಳು ಪಾಪು ಅದು ನಾವು ತಂದಾಗ ಅವ್ರ ತಂದೆ ತಾಯಿನೇ ಒಪ್ಪಿ ಮಗುನ ನಾವು ಕೊಡ್ತಾ ಇದೀವಿ. ನಮ್ಮ ಸಂಬಂಧಿಕರು ಅವರು ಕೊಟ್ಟು ಒಪ್ಪಿ ಅವರೇ ಮಗು ಕೊಟ್ಟಿರೋದು. ಆ ಮಗು ತಾಯಿ ಎಲ್ಲಿದ್ದಾರೆ ಮೇಡಮ್? ಅವ್ರು ಬೆಂಗಳೂರಲ್ಲೇ ಇದ್ದಾರೆ. ಇಬ್ರು. ಏನ್ ಹೆಸರು ತಾಯಿ? ತಾಯಿ ಹೆಸರು ಸಹನಾ, ತಂದೆ ಹೆಸರು ಷಣ್ಮುಗ. ಸಹನ ಎಲ್ಲಿದ್ದಾರೆ ಈಗ? ಅವ್ರು ಬೆಂಗಳೂರಲ್ಲೇ ಇರೋದು. ಷಣ್ಮುಗಮ್ ಏನಿದ್ದಾರೆ ಅವರು? ಬೆಂಗಳೂರಲ್ಲೇ ಇರೋದು. ನಿಮ್ಗೆ ಹೇಗ್ ಗೊತ್ತು? ಈಗ ನೀವೇ ಆ ಮಗುನ ಪರಿಚಯದಲ್ಲಿ ಇರೋದು, ಶಿವಾನಂದ ನಗರ ಮುಳ್ಳುಪಾಳ್ಯದಲ್ಲಿ ಇರೋದು. ಅಲ್ಲಿ ಪರಿಚಯದಿಂದ ಫ್ರೆಂಡ್ಶಿಪ್ ಇಂದ ಕೊಟ್ಟಿರೋದು. ನಮ್ಮ ಸಂಬಂಧಿಕರಲ್ವಾ ಅವರು, ನಾವು ದೂರ ಸಂಬಂಧರು, ಅವರು ಕೊಟ್ಟಿರೋದು ಮಗುನ. ಬೆಂಗಳೂರಿನ ಮೂಡಲ್ಪಾಳ್ಯದಲ್ಲೂ ಬೆಂಗಳೂರು ದಕ್ಷಿಣ ವಿಭಾಗದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ದಾಳಿ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತನಿಖೆಯನ್ನ ಶುರು ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚರಿಕೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೆಲಸವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ದಾಖಲಿಸೋದಕ್ಕೆ ಸೂಚಿಸಿದ್ದೀನಿ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೀನಿ ಅಂತ ತಿಳಿಸಿದ್ರು. ಇವತ್ತು ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿನಲ್ಲಿ ಒಂದು ಶಾಕಿಂಗ್ ಸಮಾಚಾರವನ್ನು ನ್ಯೂಸನ್ನು ನೋಡಿ ಬಹಳ ಶಾಕ್ ಆಗಿದೆ. ಇಂಥದ್ದು ಕೂಡ ಸಮಾಜದಲ್ಲಿ ನಡೆಯುತ್ತಾ ಅಂತ ಹೇಳಿ ನನಗೆ ನಿಜವಾಗ್ಲೂ ಬಹಳ ದುಃಖ ಆಗ್ತಾ ಇದೆ. ಯಾಕಂದರೆ ತಾಯ್ತನ, ಮಗು, ತಾಯಿ ಅಂತಂದರೆ ಒಂದು ವಿಶೇಷವಾದಂಥ ಪ್ರೀತಿ, ಕಾಳಜಿ. ಅದರಲ್ಲೂ ಇದನ್ನು ಮಾರಾಟ ಜಾಲ, ಇದನ್ನೊಂದು ಮಾರಾಟದ ವಸ್ತು ಅಂತ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಭಾಳ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಸೋಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ತಪ್ಪಿತಸ್ಥರ ವಿರುದ್ಧ ಅತ್ಯಂತ ಕಠಿಣ ಒಂದು ಕ್ರಮವನ್ನು, ಕಾನೂನಿನ ಕ್ರಮವನ್ನು ಜಾರಿ ಮಾಡಿ. ಸದ್ಯ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದು ಹೆಚ್ಚಿನ ಮಾಹಿತಿನ ಕಲೆ ಹಾಕಿ ದೂರು ಕೊಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.